ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಎಲ್ಲರೂ ಚೆನ್ನಾಗದೀರಿ ಅಂತ ನನಗೆ ಕೂಡ ಚೆನ್ನಾಗದೀನಿ ನೋಡ್ರಿ. ಬರ್ರಿ ಇವತ್ತಿನ ಲಾಗು ಚಲೋ ಮಾಡಾಕತ್ತೀನಿ ನೋಡ್ರಿ. ಇವತ್ತಿನ ಲಾಗ್ ಹೇಗಿರ್ತಂತ ನಿಮ್ಗೂ ಶೇರ್ ಮಾಡ್ತೀನಿ ನೋಡ್ರಿ, ಸಪೋರ್ಟ್ ಮಾಡಿರಿ ನೋಡ್ರಿ. ಇವತ್ತು ಅಂಗಳ ಕಸ ಹುಡುಗಿ ರಂಗೋಲಿ ಹಾಕ್ಕೊಂಡು ಬಗ್ಲ ತೊಳ್ಕೊಂಡು ರಂಗೋಲಿ ಹಾಕ್ಕೊಂಡು ಬರ್ರಿ ಒಳಗೆ ಬರ್ರಿ. ಒಳಗೆ ನೋಡ್ರಿ ಇವಾಗೆಲ್ಲ ಮನೆ ತೊಳ್ದೀನಿ ರೀ. ಯಾಕೆ ಇವತ್ತು ಕತ್ತಲು ರಾತ್ರಿ ಅಲ್ರಿ. ಅವನು ಅಭ್ಯಾಸ ಮಾಡಾಕತ್ತಾನ, ಶ್ರಾವಣಿನೂ ಕುರ್ಚಿ ಕುಂತ ಅಭ್ಯಾಸ ಮಾಡಾಕತ್ತಾಳ್ರಿ. ಕಾಣಲ್ಲ ಎರಡು ಶ್ರಾವಣಿ ಅಲ್ಲಿ ಮ್ಯಾಗ ಅದಾಳ್ರಿ. ಎಲ್ಲ ಮನೆ ಕ್ಲೀನ್ ಆಗೈತೆ ರೀ. ಹಾಸಿಗೆ ಒಗಿಬೇಕಂತೇಳಿ ಮನೆಯಿಂದ ಹಾಸಿಗೆ ಇಟ್ಟೀನಿ ರೀ. ನಾ ಬಾಂಡೆ ಅದಾವ್ರಿ, ಹಾಸಿಗೆ ಅದಾವೆ. 8 ಆಗೈತೆ ಟೈಮ್. ಮನೆ ತೊಳ್ಕೊಂಡ್ನಲ್ರಿ, ಲೇಟ್ ಆಯ್ತು. 6 ಗಂಟೆಗೆ ಎದ್ದೀನಿ ರೀ. ನೋಡ್ರಿ, ನಾ ಬಾಂಡೆನೂ ಅದಾವು, ಹಾಸಿಗೆನೂ ಅದಾವು. ಬರ್ರಿ ನಾ ಶ್ರಾವಣಿಯರಿಗೆ ನೀರು ಕಾಸಿ ಅಡುಗೆ ಮಾಡಿ ಆಕೆ ಉಣ್ಣಿ ಸಾಲಿ ಕಳಿಸಿ ನಾ ಮಾಡ್ಕೊತ ಕುಂತ್ರಾತಂತೇಳಿ ಮಾಡಿ ನೋಡ್ರಿ. ಎಲ್ಲ ಮನೆ ಕ್ಲೀನ್ ಆಗೈತೆ, ಮನೆ ತೊಳೆದೀನಿ. ಇವತ್ತು ಕತ್ತಲು ರಾತ್ರಿ ಅಲ್ರಿ, ಆಲೆ ದೇವ್ರದ್ದು ಕತ್ತಲು ರಾತ್ರಿ ಅಂತ ಮಾಡ್ತಾರಲ್ರಿ, ಅದಕ್ಕೆ ಮಡಿ ಮಾಡಿದ್ರಾತಂತೇಳಿ ಮನೆ ತೊಳ್ಕೊಂಡು ಹಾಸಿಗೆ ಒಗಿಬೇಕ್ರಿ. ನಾ ಬರ್ರಿ ಇವಾಗ ಮತ್ತು ಶ್ರಾವಣಿ ಜಾಕಾಗಿಂತ ಮಸ್ತ್ ಸಿಗ್ತೀನಿ ರೀ ನಿಮ್ಗೆ. ನೋಡ್ರಿ, ಒಂದಿಷ್ಟು ಬೆಂಡೆಕಾಯಿ ಪಲ್ಯ ಮಾಡಿರತ್ತಂತ ಬೆಂಡೆಕಾಯಿ ಹುರಿಯಾಕತ್ತೀನಿ ರೀ. ಇದು ಅವಲಕ್ಕಿಗೆ ರೀ, ಇದು ಪಲ್ಯಕ್ಕೆ ನೋಡ್ರಿ. ಪಲ್ಯ ಮಾಡಿ ಒಂದು ಅವಲಕ್ಕಿ ಒಗ್ಗರಣೆ ಹಾಕಿ ಅವ್ರು ಜಾಕ ಮಾಡಿಸ್ತೀನಿ ರೀ. ಆಮೇಲೆ ಮತ್ತು ಬಿಸಿ ಮಾಡಿ ಕಲಿಸ್ಕೊಟ್ರಾತು. ಲೇಟ್ ಆಗೈತೆ ರೀ, 8:30 ಆಗೈತೆ ಟೈಮ್. ಇವಾಗ ಸರಿ ನೀರು ಕಾಯಕ್ಕೂ ಹಾಕಿನವ್ರು ಇಲ್ಲ ಈಗ ಮನ್ಯಾಗ. ಶ್ರವಣ್ ಕುಮಾರ್ ಹೊರಗೆ ಹೋಗ್ಯಾನ, ಶ್ರಾವಣಿ ಒಬ್ಬೇಕಾದಾಗ ಗೊತ್ತಾಗತ್ತೆ ರೀ ಆಕಿಗೆ. ಅಲ್ಲಿ ಐನೇರು ಮುತ್ತೆ ಬಂದಾರ, ಹಿಟ್ಟು ನೀಡಿದ್ರಿ ಆಕಿ. ಹಿಟ್ಟು ನೀಡಿ ಸದ್ದ ಜಾಕ ಮಾಡಿಸ್ತೀನಿ ರೀ ಆಕಿನ. ಅದು ಚಿಕನ್ ಕೊಡ್ತೀನಿ ರೀ. ಸ್ವಲ್ಪ ಬೆಂಡೆಕಾಯಿ ಫ್ರೈ ಮಾಡಿ ಪಲ್ಯ ಮಾಡಿ ನಾಷ್ಟ ಮಾಡಿ ಮತ್ತೆ ಸಿಗ್ತೀನಿ ನೋಡಿರಿ ನಿಮಗೆ. ರೀ ಬೆಂಡೆಕಾಯಿ ಪಲ್ಯ ರೆಡಿ ಆಯ್ತು, ಕುದಿಯಾಕತ್ತೈತಿ. ಒಂದು ಸ್ವಲ್ಪ ಕುದ್ರಾತ್ರಿ ಇದು ಬೆಂಡೆಕಾಯಿ ಪಲ್ಯ. ಅವಲಕ್ಕಿ ಮಾಡ್ಕೇರಿ ಅವ್ರು ಜಾಕ ಮಾಡಿಸಿ ಅವ್ರಿಗೆ ಬುತ್ತಿ ಕಟ್ಟಿ 2 ರೊಟ್ಟಿ ಲಟ್ಸ್ಬೇಕಂತ ಮಾಡೀನಿ ರೀ. ಪಲ್ಯದಾಗ ನೋಡ್ತೀನಿ ಏನೇನಾಗತ್ತೆ. ಕೆಲಸ ಭಾಳ ಐತಿ. ನಾ ಬಾಂಡೆ ಅದಾವ್ರಿ, ನಾ ಹಾಸಿಗೆ ಹೋಗೋದಿಲ್ಲ. ಇವತ್ತು ಕೆಲಸ ಭಾಳ ಐತಿ ನೋಡ್ರಿ. ಇವತ್ತು ಕತ್ತಲು ರಾತ್ರಿ ಅಂತೀವಿ ರೀ ನಮ್ಮ ಹಳ್ಳಿ ಕಡೆ. ಆಲೆದವ್ರದ್ದು ಕತ್ತಲು ರಾತ್ರಿ ಅಂತೀವಿ ನೋಡ್ರಿ. ಮತ್ತು ಅವಲಕ್ಕಿ ಮಾಡಿ ಸಿಗ್ತೀನಿ ರೀ ನಿಮ್ಗೆ. ಪಲ್ಯ ರೆಡಿ ಆಯ್ತು. ಇವಾಗ ಬೆಂಡೆಕಾಯಿ ಪಲ್ಯ ನೋಡ್ರಿದು ಮಸ್ತ್ ಇರ್ತೀರಿ. ಈ ಥರ ಮಾಡ್ತೀನಿ ರೀ ನಾನು. ನೋಡ್ರಿ ಇಲ್ಲೇ ಅವಲಕ್ಕಿ ಒಗ್ಗರಣೆ ಹಾಕಿದ್ದು ನೋಡ್ರಿ. ಅವಲಕ್ಕಿನ ತೋರಿಸಿ ಸ್ವಲ್ಪ ಮಾಡ್ತೀನಿ ರೀ. ಯಾಕಂದ್ರೆ ಅವ್ರ ಬುತ್ತಿಗೆ ಊಟಕ್ಕೆ ಸಾಕ್ರಿ ಅವ್ರಿಗೆ. ನಾನು 2 ರೊಟ್ಟಿ ತೀಡ್ಬೇಕಂತ ಮಾಡೀನಿ. ಏನಾಗೈತೆ ನೋಡ್ತೀನಿ ರೀ. ತೀಡ್ತೀನಿ ಇಲ್ಲಕ್ಕಂತ ತೊಂಗ್ ರೊಟ್ಟದ ಹಚ್ಕೊಂಡು ಉಣ್ತೀನಿ ರೀ ಪಲ್ಯ ರೊಟ್ಟಿ. ಮತ್ತು ಮ್ಯಾಗ ಅವಲಕ್ಕಿ ತಿಂದ್ಬಿಡ್ತೀನಿ ರೀ. ನೋಡಿರಿ ಅವಲಕ್ಕಿನ ರೆಡಿ ಆಯ್ತು. ಸ್ವಲ್ಪ ಮಾಡೀನಿ ರೀ, ಯಾಕಂದ್ರೆ ಬುತ್ತಿಗೆ ಅದಕ್ಕೆ ಅಂತೇಳಿ. ಸಾಕ್ರಿ ಅವ್ರ ಬುತ್ತಿ ಊಟಕ್ಕೆ ಸಾಕ್ರಿ. ನಾನು ಪಲ್ಯ ಮಾಡೀನಲ್ರಿ, ಅದಕ್ಕೆ ಸ್ವಲ್ಪ ಮನೆ ಕಡೆ ಪುಟ್ಟಿ ನಮ್ಮ ಸುತ್ತಿಗೆಲ್ಲ ಸಿಗ್ಲಿಲ್ಲ ರೀ. ಅದು ಬೋಗನೆ ಮಾಡೀನಿ ನೋಡ್ರಿ. ಬರ್ರಿ ಅವ್ರ ಜಾಕ ಐತೆ ಹಾಕಿ ಕೊಡ್ತೀನಿ ಇವಾಗ ಅವ್ರಿಗೆ ಅಷ್ಟ. ಓಡ್ಬಾ ಅಪ್ಪಾಜಿ. ನೋಡ್ರಿ ನಾಷ್ಟ ಹಾಕಿ ಕೊಟ್ಟಿನಿ. ಆಚೆ ಕಡೆ ಓಡೋಗ್ಯಾನ್ರಿ. ಹಾಯ್ ಮಾಡಿ ಶ್ರಾವಣಿ ಕಣ್ಣು ಬಾತೈತೆ ನೋಡ್ರಿ. ಕಮ್ಮ ಆಗೋಲ್ದು ಯಾಕೋ, ಬಾತ್ ಬಿಟ್ಟೈತ್ರಿ. ಇದು ಕಪಾಳು ಕಮ್ಮಿ ಆಗುತ್ತೆ. ಏನು ಮಾಡುತ್ತೆ ನೋಡ್ರಿ. ಹಾಯ್ ಮಾಡಿ ಶ್ರಾವಣ. ನೋಡಿ ನಮ್ಮ ತಮ್ಮದು ನಂದು ಜಾಗ ಕಾಸು ನೋಡ್ರಿ. ಈಗ ಊಟ ಮಾಡೋಣ ಬರ್ರಿ. ನಾಷ್ಟ ಚಿನ್ನ ಬರೀ ಕಿವಿ ತೋರಿಸೋದು ಆಗುತ್ತೆ. ನಾಷ್ಟ ಹಾಯ್ ಮಾಡ್ತೀನಿ. ನೀನು ಹಾಯ್ ಮಾಡಪ್ಪಾಜಿ. ಹಾಯ್ ಫ್ರೆಂಡ್ಸ್ ಅನ್ನ ಶ್ರಾವಣ ನೋಡಿ ಕಡೆ. ಶ್ರಾವಣ ಕೈ ತೆಗಿ. ಬರ್ರಿ ನಾಷ್ಟ ಮಾಡಿ ಬರ್ರಿ ಅವ್ರಿಗೆ ಜಾಕ್ ಆಗೈತೆ ಅಂತ ಹೇಳಿದ್ನಲ್ಲ, ಹಂಗೆ ನಾಷ್ಟ ಮಾಡಿ ಅವ್ರಿಗೆ ನಾಷ್ಟ ಹಾಕಿ ನೋಡ್ರಿ. ಈಗ ಕೊಡಾಕತ್ತೀನಿ. ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೇನಿ ರೀ. ಶ್ರಾವಣ್ ಕುಮಾರ್ನ ಭಾಳ ಮಂದಿ ಕೇಳ್ತಿರ್ತೀರಿ ಕಮೆಂಟ್ನಾಗ. ಅದಕ್ಕೆ ಅವರಿಗೋಸ್ಕರ ಇಲ್ಲ ಅಂತ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ನೋಡ್ರಿ. ನೋಡ್ರಿ ಶ್ರಾವಣ್ ಕುಮಾರ್ದು ನಾಷ್ಟ ನಡೆದೈತೆ ನೋಡ್ರಿ. ಇವಾಗ ಅవి ಉಂಡು ಸ್ಕೂಲ್ ಟೈಮ್ ಆಗಿ ಬರಬಿಟ್ಟು ಬೇಗ ಆಗ್ತೀನಿ. ಬಾಯ್ ಮಾಡ್ತೀನಿ. ಇವಾಗ ಜಳಕ ಆಯ್ತು, ಪೂಜೆ ಮಾಡ್ತೀನಿ ರೀ. ಟೈಮ್ ಬಂದು 12 ಗಂಟೆ ಹಾಕಿ ಬಂದೈತೆ ರೀ. ಇವತ್ತಿಗೆ ಪೂಜೆ ಮಾಡಿ ಪಟ ಪೂಜೆ ಮಾಡಿ ನಾಷ್ಟ ಮಾಡಿ ಹೋಗ್ತೀನಿ ರೀ ಮುದ್ದೆ ಬಳಕ. ಅವ್ವ ಅಕ್ಕ ಬಂದಾಳ್ರಿ ಮುದ್ದೆ ಬಳಕ. ಹೋಗಿ ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ನಾ ಪೂಜೆ ಮಾಡಿ ನಾಷ್ಟ ಮಾಡ್ತೀನಿ ರೀ. ಆಮೇಲೆ ರೆಡಿಯಾಗಿ ಸಿಗ್ತೀನಿ ನೋಡಿರಿ. ನೀವು ಸುಮ್ಮನೆ ಸಿಂಪಲ್ಲಾಗಿ ಈ ಸೀರೆ ಉಟ್ಕೊಂಡು ನೋಡಿರಿ ಹೆಂಗೆ ಕಾಣೋ ಸೀರೆ ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ. ಸಿಂಪಲ್ಲಾಗಿ ಉಡೋಕೆ ಇಷ್ಟಪಡ್ತೀನಿ ರೀ. ನಾ ಗ್ರ್ಯಾಂಡನ್ನು ಉಡೋಕೆ ಇಷ್ಟ ಆಗಲ್ಲ ನೋಡಿರಿ. ಆದಷ್ಟು ಎಷ್ಟು ಸಿಂಪಲ್ ಇರ್ತಾವೆ. ಇದು ನಮ್ಮ ಕಾಕಾರ ಬೋರ್ ಪೂಜೆ ಮಾಡಿದಾಗ ಹುಷಾರಿ ಸೀರೆ. ಇದನ್ನು ಅದರಲ್ಲಿ ಬೋರ್ ಪೂಜೆ ಮಾಡಿ ಬರುವಾಗ ಉಟ್ಕೊಂಬಂದೀನಿ ರೀ. ವಿಡಿಯೋದ ನೋಡಿರ್ಬೇಕು ನೋಡೋರು, ನೋಡ್ಲಾರು ಹೇಳಿದ್ ನೋಡಿರಿ. ಬರ್ರಿ ಪೂಜೆ ಮಾಡಿ ನಾಷ್ಟ ಮಾಡಿ ಸಿಗ್ತೀನಿ ನೋಡಿರಿ ನಿಮ್ಗೆ ಒಳ್ಳೆ.
ನೋಡಿರಿ ಮುದ್ದೆ ಒಳಗೆ ಹೋಗ್ಬೇಕಂತ ರೆಡಿ ಆಗೀನಿ, ಬರ್ರಿ ಮುದ್ದೆ ಒಳಗೆ ಹೋಗೋನು. ನೋಡಿರಿ ಪ್ಲೀಸ್ ಯಾರು ವಿಡಿಯೋ ನೋಡ್ತೀರಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ. ಯಾಕಂದ್ರೆ ಕೇಳು ಒಂದೇ ರೀ, ಲೈಕು ಕಮೆಂಟ್ ಯಾತ್ತು ಕಮೆಂಟ್ ಅದಾವೆ ರೀ, 3 ಲೈಕ್ ಅದಾವೆ. ಪ್ಲೀಸ್ ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ. ಪ್ಲೀಸ್ ನೋಡಿದವ್ರ ಲೈಕ್ ಕೊಟ್ಟು ಕಮೆಂಟ್ ಮಾಡಿದ್ರೆ ವಿಡಿಯೋ ಇಷ್ಟ ಆಗೈತೆ ಲೈಕ್ ಕೊಟ್ರೆ ಬಿಡಪ್ಪ, ನಂಗೆ ಯಾಕೋ ಭಾಳ ಬೇಜಾರಾಗ್ಬಿಟ್ಟಿದ್ರಿ. 3 ಲೈಕ್ ಅದ 10 ಕಮೆಂಟ್ ಐತೆ, ವಿಡಿಯೋ ಇಷ್ಟ ಯಾರಿಗೂ ಇಷ್ಟ ಆಗಿಲ್ಲ ಅಂತೇಳಿ ಅನ್ಕೊಂತೀನಿ ರೀ ನಾನು. ಇಷ್ಟ ಆಗೈತೋ ಇಷ್ಟ ಆಗಿಲ್ಲೋ ಕಮೆಂಟ್ ಹಾಕಿ ಲೈಕ್ ಕೊಡಿರಿ ಪ್ಲೀಸ್. ಮುದ್ದೆ ಬಾಕ್ ಯಾಕೆ ಹೊಂಟೀನಿ ಅಂದ್ರೆ ಆಗ ಹುಟ್ರಿ ನಿಮ್ಗೆ ಹೇಳಿಲ್ರಿ, ಅವಾಗ ಮೊನ್ನೆ ತಾಯಿ ಸರ ಏನು ಮಾಡ್ಸಕ್ಕೆ ಹಾಕಿವಲ್ರಿ ಅದನ್ನು ಕೊಡ್ತೀನಿ ಅಂದಾರೆ. ಇವತ್ತು ತೂಕ ಮಾಡಿ ನಾಳೆ ಕೊಡ್ತೀನಿ ಅಂದಾರೆ. ಇವತ್ತು ತೂಕ ಮಾಡ್ತಾರಂತ್ರಿ. ನಾವು ಹೋಗಿ ತೂಕ ಮಾಡಿ ರೊಕ್ಕಕ್ಕೆ ಕೊಟ್ಟು ಕೇರಿ ಅವಾಗ ಗೊತ್ತಾಗಲ್ರಿ. ರೊಕ್ಕಕ್ಕೆ ಕೊಟ್ಟು ಕೇರಿ ಬಂದು ನಾಳೆಗೆ ಅವ್ರು ಗಟಾಸಿ ಏನೋ ಆರೋಗ್ಯ ತುಂಬ್ತಾರಂತ್ರಿ. ಆರೋಗ್ಯ ತುಂಬಿ ಏನೋ ಮಾಡಿ ಕೊಡ್ತೀನಿ ಅಂತ ಹೇಳಿ ಟೋಟಲಾಗಿ ಆ ತಾಯಿ ಸರ ಮುಗಿದಿಂದ ನಿಮ್ಗೂ ಶೇರ್ ಮಾಡ್ತೀನಿ ರೀ. ಬರ್ರಿ ಇವತ್ತು ಮುದ್ದೆ ಒಳಗೆ ಹೋಗಿ ಅವ ಬರ್ತೀನಿ ಅಂದಾಗ ಹೋಗೊಂಬರ್ರಿ, ಟೈಮ್ ಭಾಳ ಆಗೈತೆ. ಪ್ಲೀಸ್ ಒಂದು ಲೈಕ್ ಕೊಡಿರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಇದೇ ಥರ ನಿಮ್ಮ ಸಪೋರ್ಟು ತುಂಬಾ ಇದೆ ರೀ. ಇಷ್ಟು ದಿನ ಎಷ್ಟು ಸಪೋರ್ಟ್ ಮಾಡಿರಿ, ಇದೇ ಥರ ಮುಂದೆ ಸಪೋರ್ಟ್ ಭಾಳ ಇದೆ ರೀ. ನೀವು ಎಷ್ಟು ನೋಡ್ತೀರಿ, ಎಷ್ಟು ಸಪೋರ್ಟ್ ಮಾಡ್ತೀರಿ. ಒಂದು ಲೈಕು ಒಂದು ಕಮೆಂಟು. ನಿಮಗೆ ವಿಡಿಯೋ ಇಷ್ಟ ಆಗೈತೆ ಅಂದ್ರೆ ಒಂದು ಲೈಕ್ ಕೊಡಿರಿ, ಕಮೆಂಟ್ ಹಾಕಿರಿ. ವಿಡಿಯೋ ಇಷ್ಟ ಆಗ್ಲಿಕ್ಕೆ ಕಮೆಂಟು ಹಾಕ್ಬೇಡ್ರಿ, ಲೈಕು ಕೊಡಬೇಡ್ರಿ. ಬರೀ ಈ ವರ್ಷ ನೋಡಿ ಹೋಗ್ಯಾರ ಅನ್ಸುತ್ತೆ ರೀ. ಕಮೆಂಟ್ ಹಾಕ್ತಿರಿ, ಲೈಕ್ ಕೊಡ್ಲಿಕ್ಕೆ ಬೇಜಾರಾಗುತ್ತೆ ನೋಡಿರಿ. ಹಿಂಗಾಗಿ ಬರೀ ಮುದ್ದೆ ಒಳಗೆ ಹೋಗೋಣ. ಟೈಮ್ ಒಂದು 12:30 ಆಗೈತೆ ರೀ. ಇಲ್ಲೇ ಶ್ರಾವಣ್ ಕುಮಾರ್ 1:00 ಬರ್ತಾನೆ ರೀ. ಸಾಲಿಂತ ಬರ್ಗನ ಹೋಗಿ ಬರ್ಬೇಕಂತೀನಿ ರೀ. ಗಾಡಿ ಅದಾವೆಲ್ಲ ನೋಡಂಬರ್ರಿ. ನೋಡಿರಿ ಇಲ್ಲೇ ಬಂಗಾರ ಅಂಗಡಿ ಬಂದು ಲಾಕ್ ಚಲ್ ಮಾಡಿ ನೋಡಿರಿ. ಇವಾಗ ಮುದ್ದೆ ಒಳಗೆ ಹಂಗೆ ಬಂದೀನಿ ರೀ. ಗಾಡಿ ಇತ್ತು ಜಲ್ದಿ ಬಂದು ನೋಡಿರಿ. ಟೈಮ್ 1 ಗಂಟೆ ಆಯ್ತು ನೋಡಿರಿ ಮುದ್ದೆ ಒಳಗೆ ಬರ್ರಾಗ. ಅವನು ಬಂದಾಳ ನೋಡಿರಿ. ಇಲ್ಲಿ ಅವಾಗ ಕುಂತಾಡ್ರಿ, ಅದಕ್ಕೆ ವಿಡಿಯೋ ತೊಗೊಂಡಿನಿ ರೀ. ಅಷ್ಟಪ್ಪ ಮಾತಾಡ್ದೆ ಅಲ್ಲಲ್ಲೇ. ಬರೀ ಇವಾಗ ಅದನ್ನು ಬಂಗಾರದು ನೋಡಿ ತೂಕ ಮಾಡ್ಸೋಣ. ಇದನ್ನು ತೋರಿಸಿದ್ರಿ, ಇದು ನಮ್ಮದು ಅಲ್ಲಿ ನೋಡಿರಿ. ಇದು ಅಲ್ಲಿ ತಡ್ರಿ ಅಂತೇಳಿ ಮತ್ತು ನಮ್ಮ ತೋರ್ಸಕತ್ತಾರ ನೋಡಿರಿ. ಇವಾಗ ಇದನ್ನು ತೂಕ ಮಾಡ್ತಾರಂತ್ರಿ. ತೂಕ ಮಾಡಿ ಎಷ್ಟಾಗುತ್ತೆ ನೋಡಂಬರ್ರಿ. 2 ತೊಲಿನೂ 2 ಮಾಸಿ ನೋಡಿರಿ. ಇನ್ನು 2.5 ಮಾಸಿ ಆಗೈತೆ ರೀ. ಇನ್ನು 2.5 ಮಾಸಿ ಅವು ತಂತಿ ಹಾಕ್ತಾರಂತ್ರಿ. ಇನ್ನು ಗುಂಡು ಬಿಗಿಬೇಕಲ್ಲ, ತಂತಿ ಹಾಕಿ ನೋಡಿರಿ. ಈ ಥರ ಇದು 2 ತೊಲಿದೈತೆ ರೀ. ಇದು ಫೋನೇ ತೋರ್ಸಕತ್ತಾರೆ ಅವರು. ಹಸಿರು ಹಳ ಹಾಕ್ಬೇಕು, ಕೆಂಪು ಹಳ ಹಾಕ್ಬೇಕು ಅಂತೇಳಿ ತೋರ್ಸಕತ್ತಾರೆ. ನೋಡಿದ್ದೀವಿ ನಾವು ಹಸಿರು ಹಳ ಹಾಕಂತೀವಿ ನೋಡಿರಿ. ಬಂದಾರ ನೋಡಿರಿ. ಅವ್ವಾರು ಊರಿಗೆ ಹೋದ್ರು, ನಾವು ನಾಷ್ಟ ಮಾಡಾಕತ್ತೀವಿ ರೀ ಇಲ್ಲಿ. ಇವಾಗ ನಾಷ್ಟ ಮಾಡ್ಬೇಕು ಹೇಳಿ ಆರ್ಡ್ರ್ ಮಾಡಿ ಹೋಗ್ತೀವಿ ರೀ. ಶ್ರಾವಣ್ ಕುಮಾರ್ ಮನೆ ಬಿಟ್ಟು ಬಂದಿ ನೋಡಿರಿ. ಹಾಯ್ ಫ್ರೆಂಡ್, ನೋಡಿರಿ ಇಲ್ಲೇ ಪುರಿ ತೊಗೊಂಡು ನೋಡಿ ನಾಷ್ಟಾಟ. ಬರ್ರಿ ಇಲ್ಲಿ ನಾಷ್ಟ ಮಾಡಿ ಮತ್ತೆ ಮನೆಗೆ ಹೋಗ್ಬೇಕ್ರಿ. ಅವಾಗ ಸಿಗ್ತೀನಿ ನೋಡಿರಿ. ಅಕ್ಕನೂ ಒಂದು ಜೋಡಿ ಬೂಡಿ ಕಡ್ಡಿ ಕಿವ್ಯಾನ್ ತೊಗೊಂಡ್ರಿ. ನಾಷ್ಟ ಮಾಡಿಸ್ತೀನಿ ಬಾ ಅಂದು. ನಾಷ್ಟ ಹಾಕಿನೇ ಮಾಡ್ಸ್ಯಾಳ್ರಿ ಅಕ್ಕನೇ. ಪುರಿ ತೊಗೊಂಡಿವ್ರಿ ಇಬ್ಬರು ಒಂದೊಂದು. ಶ್ರಾವಣಿಗೆ ಒಂದು ಪಾರ್ಸಲ್ ತೊಗೊಂಡಿವ್ರಿ ಪುರಿ. ಅವ್ರೊಂದು ತಿಂತಾರೆ ನೋಡಿರಿ. ಪುಟ್ಟಕ್ಕ ನೋಡಿರಿ ವಿಡಿಯೋದಾಗ ಹೇಳೇ ಹೇಳ್ತೀನಿ ಪುಟ್ಟಕ್ಕ ಅಂತೇಳಿ. ಅವಕ್ಕೆ ದೇವ್ರಿಗೆ ಹೋಗ್ತಿ ರೆಡಿ ಆಗಿದ್ದರಿ. ಪುಟ್ಟಕ್ಕ ಬಂದ್ರಿ ನಮ್ಮ ಮನೆಗೆ. ಅವ್ರ ಮಮ್ಮಿನೂ ಪುಟ್ಟಕ್ಕರ ಮಮ್ಮಿ ನೋಡಿರಿ. ಆಕಿನೂ ಪುಟ್ಟಕ್ಕರ ಮಮ್ಮಿನೂ ಬಂದು ಆಂಟಿಯರು. ವಿಡಿಯೋದಾಗ ಬರ್ತೀರೇನ್ರಿ ಆಂಟಿ ಅಂದೆ. ಹ್ಞೂನವ ಅಂತಂದ್ರು. ಬಂದು ನೋಡಿರಿ. ಬರ್ರಿ ನೋಡಿರಿ. ಪುಟ್ಟಕ್ಕ ವಿಡಿಯೋ ಮಾಡೋಕೆ ಸಪೋರ್ಟ್ ಮಾಡ್ತಾ, ಎಲ್ಲ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾನೆ. ನಾನು ಹೇಳ್ತಿರ್ತೀನಲ್ರಿ ಎಲ್ಲಿಗಾರ ಹೋದ್ರೆ, ಪುಟ್ಟಕ್ಕಗೆ ಹೇಳೋಗಿ ನೀ ಶ್ರಾವಣ್ ಕುಮಾರ್ನ ಪುಟ್ಟಕ್ಕ ನೋಡ್ತಿರ್ತಾಳೆ ಅಂತೇಳಿ. ಪುಟ್ಟಕ್ಕ ಅಂದ್ರೆ ನಮ್ದು ಏಜ್, ಆಕಿ ಸಣ್ಣ ಏಜ್ನಾಗ ಅದಾರ. ನಾವು ಇದ್ರು ಒಂದೇ ಫ್ರೆಂಡ್ಸ್ ಇದ್ದಂಗೆ ಅದಿ ನೋಡ್ರಿ. ಹಾಯ್ ಆಂಟಿ. ಹಾಯ್. ನೀವು ಪುಟ್ಟಕ್ಕ ಹಾಯ್. ಹಾಯ್ ನೋಡ್ರಿ ಮನೆ ಪುಟ್ಟಕ್ಕನ ತೋರಿಸ್ರಿ. ಪುಟ್ಟಕ್ಕ ನಾನು ಪುಟ್ಟಕ್ಕ ಅದೀನಿ ಅಂತ ಅನ್ನಕತ್ತೀವಿ ನೋಡ್ರಿ. ಪುಟ್ಟಕ್ಕ ಅನ್ನೋರು ಹಂಗೆ ಇರ್ತೀರಿ ನೋಡ್ರಿ ನೀವು. ನೋಡಿರಿ ಅವ್ರು ದೇವ್ರಿಗೆ ಹೋಗಿ ಬಂದಾರ. ನಾನೇ ಹೋಗಿಲ್ಲ ನೋಡ್ರಿ. ನಾ ರೆಡಿ ಆಗ್ಬೇಕ್ರಿ. ಅವ್ರು ಹೋಗಿ ಬಂದಾರ. ಇವಾಗ ಬಂದರು. ನಾನೇ ವಿಡಿಯೋದಾಗ ಬರ್ತೀರೇನ್ರಿ ಅಂತಂದೆ. ಬರ್ತೀನಿ ಬಾರವ ಅಂದರು. ಯಾರು ಹೆಲ್ಪ್ ಮಾಡ್ತೀವಿ ವಿಡಿಯೋದಾಗ ಬರಾಕಂತಾರ ಅವ್ರಿಗೆ ಅವ್ರಾಗ್ಲಿ ಬರ್ತೀನಿ ಅಂದ್ರೆ ಕರ್ಕೋತೀನಿ ರೀ. ಇಲ್ಲಿಕ್ಕಂದ್ರೆ ನಾ ಜೋರು ಮಾಡಕ್ಕೆ ಹೋಗಲ್ರಿ. ಅವ್ರು ಇಷ್ಟ ಅಲ್ರಿ. ಒಬ್ರೊಬ್ರಿಗೆ ಇಂಟ್ರೆಸ್ಟ್ ಇರ್ತಾವೆ, ಒಬ್ರೊಬ್ರಿಗೆ ಇರಲ್ರಿ. ಅದಕ್ಕೆ ನೋಡಿರಿ ನಾನು ದೇವ್ರಿಗೆ ಹೋಗಿ ಬಂದು ಸಿಗ್ತೀನಿ ನೋಡ್ರಿ ನಿಮಗೆ. ನೋಡ್ರಿ ಇಲ್ಲಿ ಮಾದ್ಲಿ ಮಾಡಾಕತ್ತೀನಿ ನೋಡ್ರಿ. ಮುದ್ದೆ ಬಾಳಿಂತ ಬಂದು ಹಂಗೆ ಇಷ್ಟು ಶಂಠಿ ಬಿಚ್ಚಾಕಿ ಮಾದ್ಲಿ ಮಾಡಾಕತ್ತೀನಿ ರೀ. ನೋಡ್ರಿ ಮುಕ್ಕ ಮಾದ್ಲಿಗೆ ಶೇಂಗಾ ಪುಟಾಣಿ ಹುರಿಯಾಕತ್ತೀನಿ ನೋಡ್ರಿ. ಯಾಕಂದ್ರೆ ನಾನು ಹುರಿದು ಹಾಕ್ತೀನಿ ರೀ ಶೇಂಗಾ ಪುಟಾಣಿ. ಟೇಸ್ಟ್ ಬರ್ತಾವಂತ ಹುರಿದು ನೋಡ್ರಿ ಇದನ್ನು. ಕೊಬ್ಬರಿನ ಹೆಚ್ಚಿಟ್ಟೀನಿ ರೀ. ನಾ ಸೋಪು ಏಲಕ್ಕಿ ಎಳ್ಳು ಸುರಿಬೇಕಾಗಿತ್ತು ರೀ. ಎಳ್ಳ ಇಲ್ಲ ನೋಡ್ತೀನಿ ತಡ್ರಿ. ಎಳ್ಳು ಎಲ್ಲರೂ ನೋಡ್ತೀನಿ ರೀ. ಲೀಟ್ರ್ ಹಾಲು ತಂದು ಕಸಕ್ಕೆ ಇಟ್ಟೀನಿ ರೀ. ಇವಾಗ ಮಾದ್ಲಿನೂ ರೆಡಿ ಆಗೈತೆ ನೋಡಿರಿ. ಗಮ್ ಅಂತೈತೆ ರೀ. ಗಂಗಾ ತೆಗ್ಯಾನ ಮಾದ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು ರೀ. ಕೊಬ್ಬರಿ ಹಾಕೀನಿ ರೀ, ಏಲಕ್ಕಿ ಹಾಕೀನಿ, 5 ಏಲಕ್ಕಿ ಹಾಕೀನಿ, ಸೋಪ್ ಹಾಕೀನಿ, ಮತ್ತು ಎಳ್ಳು ಹಾಕೀನಿ ರೀ. ನೋಡಿರಿ ಇಲ್ಲೇ ಉತ್ತರ ಕರ್ನಾಟಕ ಮಾದ್ಲಿ ಸ್ಪೆಷಲ್ ನೋಡಿರಿ. ಆದ್ರೆ ಹಾಲು ಮಾದ್ಲಿ ತುಪ್ಪ ಅಷ್ಟೊಂದು ಹೋಗಲ್ರಿ. ಸ್ವೀಟ್ ತಿನ್ನಲ್ಲ ನಮ್ಮ ಮಕ್ಕಳು. ಇರಲಿ ಬಿಡು ದೇವರಿಗೆಲ್ಲ ವರ್ಷಕ್ಕೊಮ್ಮೆ ಮಾಡಿದಂಥ ಇಷ್ಟಕ್ಕೂ ಆಗೈತೆ ರೀ.
ಅವ್ವನೇ ಮಾಡಿ ಕಳ್ಸಾರಿ ಪುಡಿ. ನಾ ಬೆಲ್ಲ ಕುಡ್ಸಿ ನೋಡಿರಿ ಮುದ್ದೆ ಅಂತ ಬಂದು ಅವ್ವ ಮಾಡ್ತಾಳೆ ಅಂತೇಳಿ. ಅವ್ವ ಎಷ್ಟು ತಾಯಿ ಕಳ್ಳು ಅಂದ್ರೆ ಹಂಗೆ ನೋಡಿರಿ. ನೋಡಿರಿ ಅರ್ಧ kg ಸಕ್ಕರೆ ತೊಗೊಂಡಿನಿ, ಮಾದ್ಲಿ ಇಟ್ಕೊಂಡಿನಿ ರೀ ದೇವ್ರಿಗೆ. ಉದ್ದಿನ ಕಡ್ಡಿ ತೊಗೊಂಡಿನಿ. ಶ್ರಾವಣಿ ಬೀರಪ್ಪನ ತೆಗಿಯೋಳ ಬಂದಾಗ ಚಿಟ್ಟಿ ತಂದ್ರೆ ಎಣ್ಣೆ ಹಾಕ್ಕೊಂಡು ದೇವ್ರಿಗೆ ಹೋಗ್ಬೇಕು ರೀ. ಇವು ಹಾಲು ಒಂದು ಕಾಸಕ್ಕೆ ಇಟ್ಟೀನಿ ರೀ. ಹಾಲು ಬಂದ್ ಮಾಡಿ ನೋಡಿರಿ ನಮ್ಮ ಶ್ರಾವಣಿನೇ ದೀಪ ಐತ್ರಿ. ದೀಪ ಇದ್ದೇ ಇರ್ತದೆ, ಯಾಕಂದ್ರೆ ಎಣ್ಣೆ ಇಷ್ಟಕ್ಕೆ ಎಣ್ಣೆ ಹಾಕಿ ಹಚ್ಚಿಬಿಟ್ಟಿರ್ತೀನಿ. ದೀಪ ಇದ್ದೇ ಇರ್ತಾ ಎಡೆ ಹಿಡ್ದ ನೋಡ್ರಿ. ಇಲ್ಲಿ ಬೀರಪ್ಪನ ಮನೆ ಬೀರಪ್ಪನ ತೆಗಿಟ್ಟು ಹೋಗ್ಯಾಡ್ರಿ. ಬರೀ ಮತ್ತೆ ದೇವ್ರಿಗೆ ಬಂದು ಸಿಗ್ತೀನಿ ರೀ. ಎಡೆ ಮ್ಯಾಗ ಮುಚ್ಚು ಟೆಜ್ರಾಗ ಆಗ್ಬಿಟ್ಟವ್ರಿ. ಎಣ್ಕೆ ಅನ್ನೋದು ಎರಡು ಎಡೆ ಮ್ಯಾಗ ಮುಚ್ಚೋದವ್ರಿ. ಇವಾಗ ತೊಗೊಳಕ್ಕೆ ಬೇಸರ ಏನರ ಒಂದು ಟವೆಲ್ ಹಾಕೊಂಡು ಹೋಗ್ಬೇಕು ರೀ. ಟವೆಲರ ದಸ್ತಿಯಾರ ಹಾಕೊಂಡು ಹೋಗ್ತೀನಿ ರೀ. ಏನು ಮಾಡಿ ಮತ್ತೆ ಸಿಗ್ತೀನಿ ರೀ ನಿಮಗೆ. ನೋಡಿರಿ ನಾನು ದೇವ್ರಿಗೆ ಹೋಗಕ್ಕೆ ರೆಡಿ ಆಗೀನಿ. ಬರ್ರಿ ರೆಡಿ ಮಾದ್ಲಿ ಮಾಡಿ ಹಾಲು ಕಾಸಕ್ಕಿಟ್ಟು ಒಂದು ಅರ್ಧ ಕಿಲೋ ಸಕ್ಕರೆ ತಂದು ಎಲ್ಲ ತೊಗೊಂಡು ಎಡೆ ತೊಗೊಂಡು ಶ್ರಾವಣಿ ಮನ್ಯಾಗ ದೀಪ ಐತೆ. ದೀಪ ಇರೋದು ಇದ್ದೇ ಇರ್ತಾ ಮಾದ್ಲಿ ಎಡೆ ಇಡೋದು ಉದ್ದಿನ ಕಡ್ಡಿ ಹಚ್ಚ ಹೊಡ್ರಿ ದಾಟಿಗೆ ಹಚ್ಚಿ ಕೇರಿ ಹಾಕಿ ಬೀರಪ್ಪನ ತೆಗಿಯೋದ್ರಿಂದ ನಾನು ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ದೇನೆ ರೀ ದೇವರಿಗೆ. ಒಂದಿಟ್ಟು ನಿಮಗೂ ಲಾಗ್ ಶೇರ್ ಮಾಡಿರೋದಂತ ಮಾಡಿ ನೋಡಿರಿ. ನಮ್ಮ ಫ್ರೆಂಡ್ ಪುಟ್ಟಕ್ಕ ಅಂತ ಹೇಳಿದೆಲ್ಲ, ಪುಟ್ಟಕ್ಕರ ಮಮ್ಮಿ ರೀ. ಅವರು ಇವತ್ತು ವಿಡಿಯೋದಾಗ ಜಾಯ್ನ್ ಆಗ್ಯಾರ ನೋಡಿರಿ. ನನಗೆ ಯಾರು ಫ್ರೆಂಡ್ ಇರ್ತಾರೆ ಅವರು ನಿಮಗೆ ಫ್ರೆಂಡ ನೋಡಿರಿ. ಹಂಗಂದ್ರೆ ಯೂಟ್ಯೂಬ್ ಫ್ಯಾಮಿಲಿ ನನ್ನ ಫ್ರೆಂಡ್ಗಳು ಯಾರು ನೋಡ್ತೀರಿ ಅವರು ನಿಮ್ಮ ಫ್ರೆಂಡ ನೋಡಿರಿ. ನನ್ನ ಫ್ರೆಂಡ್ ಯಾರು ಇರ್ತೀರಿ ನಾವು ವಿಡಿಯೋದಾಗ ಬರ್ತೀನಿ ಅಂದೆ, ಬರ್ತೀನಮ್ಮ ಅಂತಂದ್ರು. ಬಂದು ನೋಡಿರಿ ನಮ್ಮ ಅಂಟಿಯರು ಬಂದರು, ಪುಟ್ಟಕ್ಕನ ಬಂದು ಭಾಳ ಖುಷಿಯಾಗೈತೆ ರೀ. ಇವತ್ತು ವಿಡಿಯೋದಾಗ ಬಂದಲ್ಲ ಸಪೋರ್ಟ್ ಮಾಡ್ತಾರಲ್ಲ ಸಾಕ್ರಿ. ನನ್ನ ಫಸ್ಟಿಗೆ ಅವರೇ ಸಪೋರ್ಟ್ ಮಾಡ್ಯಾರ, ಇವಾಗಾದ್ರೆ ಅವರೇ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಪುಟ್ಟಕ್ಕರ ಮಮ್ಮಿಗೆ ರೀ. ಬರೀ ದೇವ್ರಿಗೆ ಬಂದು ಮಸ್ತ್ ಸಿಗ್ತೀನಿ ನೋಡಿರಿ ನಿಮ್ಗೆ. ನೋಡಿರಿ ಇಲ್ಲಿ ಗುಡಿ ಬಂದೀವಿ. ಸಿಕ್ಕಾಪಟ್ಟಿ ಗದ್ದಲ ಐತ್ರಿ ಗುಡಿ. ಹೆಂಗೆ ದರ್ಶನ ತನ್ನ ಮುತ್ಯ ನೋಡ್ಬೇಕ್ರಿ. ಇಲ್ಲಿ ಇನ್ನು 2 ಸುತ್ತು ಹೊಡ್ಯಾಕತ್ತೀವ್ರಿ. ಯಾಕಂದ್ರೆ ಬರೋಣ ಕಟ್ಟಿಗೆ ಹೋಗೋದು 2 ಸುತ್ತು ಹೊಡಿತೀವ್ರಿ. ನಾ ಏನು ಕಟ್ಟಿಗೆ ತಂದಿಲ್ಲ ರೀ, ಕಟ್ಟಿಗೆ ಇದ್ದಿದ್ದಿಲ್ಲ. ಹಾಗೆ ಬಂದು ರಗೂಡ್ ಭಕ್ತರು ಕಟ್ಟಿಗೆ ತಂದಾರಿ. ಇವಾಗ ಹಚ್ಚಲ್ರಿ. ಈ ರಾತ್ರಿ 1ಕ್ಕೆ ಹಚ್ಚಿ ಏನು ಚಂದ ನೋಡತಕ್ಕದೈತೆ ಅಂತಾರೆ. ನಾ ಬರೋದಿಲ್ಲ ರೀ ನೋಡಕ್ಕೆ. ಇವಾಗನೇ ಎಡೆ ಹಿಡ್ಕೊಂಡು ಹೋದ್ರೆ ಮುಗೀತು ನೋಡಿರಿ. ನಾವು ಹೊಳ್ಳಿ ಬರೋದಿಲ್ಲ ರೀ. ಯಾಕಂದ್ರೆ ಹುಡ್ರು ಇರ್ತಾವ್ರಿ ಮನ್ಯಾಗ, ಅವ್ರು ಕರ್ಕೊಂಡವ್ರು ಯಾರಿಲ್ಲ ರೀ. ನೋಡಕ್ಕೆ ಬಂದೆ ಹುಡ್ರು ಮುಕ್ಕೊಂಡಿರ್ತಾವೆ. ತೊಗೊಂಬರೋದು ಇಬ್ಬರು ತೊಗೊಂಬರ್ಬೇಕು ರೀ. ಇಲ್ಲಿಕಂದ್ರೆ ಅವ್ರು ಎದ್ದು ಅಳಕತ್ರ ಅಂದ್ರೆ ಅಟ್ಟ ಮೇಲೆ ಮುಕ್ಕೊಂಡಿರ್ತಾರೆ. ಮತ್ತೆ ಬಿದ್ದು ಗಿಳಿ ಮಾಡಿ ಯಾಕೆ ಬೇಕು ರೀ. ಮುಂದೆ ಮಕ್ಕ ದೊಡ್ಡವರಾಗಿಂದ ನೋಡ್ರಿ ಇಲ್ಲಿ ಒಳಕ್ಕೆ ಬರಾಕತ್ತೀವಿ ರೀ. ಭಾಳ ಗದ್ದಲ ಸಿಕ್ಕಾಪಟ್ಟಿ ಗದ್ದಲ ನೋಡ್ರಿ. ಭಕ್ತರು ಒಳಕ್ಕೆ ಬರಾಕತ್ತೀವಿ. ಭಾಳ ಗದ್ದಲ ಇತ್ತು. ಹಿಂಗಾಗಿ ಒಂದು ಸ್ವಲ್ಪ ಮಂದಿ ನೋಡ್ರಿ ಬಂದು ಇಲ್ಲಿ ಈ ಕಡೆ ಹೊರ್ಯಾಕೆ ಬರೋದಂತ ನಾವು ಇಲ್ಲೇ ಬಂದುಬಿಟ್ವಿ. ಹಿಂಗಾಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋದ್ರತ್ತ ಎಲ್ಲಾರ ಬಿಡು ಆ ಕಡೆ ಅಂತೇಳಿ. ಗದ್ದಲಲ್ರಿ. ಹಬ್ಬನ ಹಬ್ಬ ಎಲ್ಲರೂ ಬರೋದು ಮತ್ತು ಎಡೆ ಕೊಡೋದು ಮತ್ತು ಮುತ್ಯ ನಡ್ಕೊಂಡು ನೋಡ್ರಿ. ಆಲಪ್ಪೀರ್ ಮುತ್ಯ ಅಂದ್ರೆ ಸತ್ತುಳ ಇರ್ತಾರೆ ನೋಡ್ರಿ. 6 ದೇವ್ರು ಅದ ನೋಡ್ರಿ ನಮ್ಮ ಊರಾಗ. ನಿಮ್ಮ ಊರಾಗ ಎಷ್ಟು ದೇವ್ರು ಅದ ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ. ನಮ್ಮ ಊರಾಗ 6 ದೇವ್ರು ಅದ ನೋಡ್ರಿ. ಮೊದಲು 4 ಇದ್ದು, ಇವಾಗ 6 ಆಗ್ಯಾವ್ರಿ ದೇವರು. ಅವ್ನ ಭಕ್ತಿನೇ ಹೆಚ್ಚ್ರಿ. ಅವಂದು ಇದನ್ನು ಒಂದು ಜಾತ್ರೆನೇ ಜೋರಾಗುತ್ತೆ ನೋಡ್ರಿ. ಆಲಪ್ಪೀರ್ ಮುತ್ಯ ಅಂದ್ರೆ ಬೆಂಕಿದಂಗೆ ನೋಡ್ರಿ. ಬೆಂಕಿದಂಗೆ ಅವ ಭಾರಿ ಸತ್ತುಳ ಮುತ್ಯ ರೀ. ನಾವು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ರೀ. ಗದ್ದಲ ಭಾಳ ಇತ್ತು. ಒಂದು ನಿಂಬೆಹಣ್ಣು ಇಸ್ಕೊಂಡು ಅದರ ತೊಗೊಂಬಂದ್ರಾತ ಅಂತೇಳಿ ನಿಂತಿದ್ದೀನಿ ರೀ. ನಾ ಇಲ್ಲೇ ನಿಂತೀನಿ ರೀ. ಆದರೆ ಅವ್ರನ್ನ ಗದ್ದಲ ಐತೆಲ್ಲ ಕೊಳ್ಳಿಲ್ರಿ. ಅದಕ್ಕೆ ಮತ್ತು ಆಮೇಲೆ ಕೊಟ್ಟರು. ಒಂದು ಹಣ್ಣು ಮುತ್ಯ ಪ್ರಸಾದ ತಂದು ಬಟ್ಟೆ ವ್ಯಾಪಾರನಾಗ ಇಟ್ರತ್ತಂತ ತೊಗೊಂಬಂದು ಬಟ್ಟೆ ವ್ಯಾಪಾರನಾಗ ಇಟ್ಟು ನೋಡ್ರಿ. ಸಿಕ್ಕಾಪಟ್ಟಿ ಗದ್ದಲ ಇತ್ತು ರೀ. ಇವಾಗ ಬಂದು ಸೀರೆ ಕಳ್ದೀನಿ ರೀ. ಮೊದಲ ನಾ ದೇವ್ರಿಗೆ ಹೋಗೋದು ಸಲ ಸೀರೆ ಕಳ್ದದಲ್ರಿ. ನೋಡಿರಿ ಸೀರೆ ಉಟ್ಕೋದು ಯಾವಾಗ ಕಳ್ದೇನು ಮೊದಲು ಅನ್ಸುತ್ತೆ ನೋಡ್ರಿ. ನೈಟಿ ಹಾಕ್ಕೋಬೇಕು ಅನ್ಸುತ್ತೆ. ಬರೀ ಇವಾಗ ಶ್ರಾವಣಿ ಉಂಡಾಡ್ರಿ. ಶ್ರವಣ್ ಇವಾಗ ಬಂದು ನೋಡ್ರಿ ದೇವ್ರಿಗೆ ಹೋಗಿ ಅದು ಮಾಮನ ಕೂಡ ಹೋಗಿದ್ದ. ಇವಾಗ ಊಟ ಮಾಡೋಣ ಬರ್ರಿ. ಊಟ ಮಾಡಿ ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ನೋಡ್ರಿ ಊಟನೂ ಆಯ್ತು. ಶ್ರಾವಣ ಕುಮಾರ್ನು ಉಣ್ಸಿದ, ನಾನು ಉಂಡೆ. ಶ್ರಾವಣಿ ಮೊದಲೇ ಉಂಡಾಡ್ರಿ. ದೇವ್ರಿಗೆ ಹೋಗಿ ಬರ್ರಿ ನಾ ಉಂಡ್ಲು. ನಾವು ಒಂದಿಷ್ಟು ಹೊರಗೆ ಕುಂತು ಒಂದು ಸ್ವಲ್ಪ ನಿಂತು. ಇವಾಗ 9 ಆಯ್ತು. ಊಟನೂ ಆಯ್ತು ರೀ. 9:30 ಯಾಕೆ ಬಂದಿರ್ಬೇಕು ರೀ. ಟೈಮ್ ನೋಡಿಲ್ಲ, ಹಂಗೆ ಲಾಗ್ ಚಾಲು ಮಾಡಿದ್ದೀನಿ ರೀ. ಊಟ ಆಯ್ತು ರೀ. ಇನ್ನು ಎಲ್ಲರಿಗೆ ಬಾಯ್ ನೋಡಿರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದ್ರೆ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ ರೀ. ಬಾಯ್ ರೀ ಎಲ್ಲರಿಗೂ ಯೂಟ್ಯೂಬ್ ಫ್ಯಾಮಿಲಿ ಗುಡ್ ನೈಟ್. ಶುಭ ಗುಡ್ ನೈಟ್. ಒಳ್ಳೆ ನಿದ್ದೆ ಅಲ್ರಿ ಎಲ್ಲರಿಗೂ ಅಂತ ಗುಡ್ ನೈಟ್ ಹೇಳ್ತೀನಿ ನೋಡ್ರಿ. ಬಾಯ್ ರೀ.